ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು 29. ಅವನಿಗೆ ಹೊಡಿಬೇಡಿ ಮಾಮ, ಅವನೇನು ಬೇಕಂತ ಮಾಡಿದನ? ಗೋವಿಂದನ್ನ ಕೂಗಿ ಬ್ಯಾಂಡೇಜ್ ಹಾಕುವನ್ನಿ ಎಂದು ಉಡಾಫಿಯಾಗಿ ಹೇಳಿ, ಏ ರಾಸ್ಕಲ್, ಇನ್ನೊಂದ್ ಬಲ ಕ್ವಾರ್ಟರ್ ಪಿಲ್ಲ ಮುಟ್ಟಿದರೆ ನಿನಗೆ ಕಪಾಳಕ್ಕೆ ಹಾಡ್ತೀನಿ ಎಂದಳು. ಹುಡಿ ಮಮ್ಮಿ ನೋಡೋಣ ಎಂದ. ಬ್ಲಡಿ ಫೂಲ್, ಆ ಸುಂದರವಾದ ಕಣ್ಣುಗಳನ್ನು ನೋಡಿದ್ರೆ ಹೊಡಿಲಿಕ್ಕೆ ಮನಸ್ಸು ಬರಲ್ಲ. ನಿಮ್ಮ ಪಪ್ಪನ ಕಣ್ಣೇ ಕಿತ್ತಿಟ್ಟ ಹಾಗೆ ಇದೆ. ಆ ಕಣ್ಣುಗಳನ್ನು ನೋಡೇ ನಾನು ಪ್ರೀತಿಸಿದ್ದು. ಇಲ್ಲಿದೆ, ನಮ್ಮ ಪಪ್ಪ ನನಗೆ ಎಂತೆಂತ ವರ ಹುಡುಕಿದ್ದರು ಎಂದು ಗಂಡನಿಗೆ ಕೇಳಿಸುವಂತೆ ಮಗನ ತಲೆ ಸವರುತ್ತಾ ಹೇಳಿದಳು. ಗೋವಿಂದನೊಡನೆ ಬ್ಯಾಂಡೇಜ್ ಹಾಗೂ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತಂದ ಮಾವ ಬೇಸರದಿ ಶೂನ್ಯದ. ಎಲ್ಲಾ ಟೈಮಿನಲ್ಲಿಯೂ ಮುದ್ದು ಒಳ್ಳೆಯದಲ್ಲಮ್ಮ, ಅವನು ಮಹಾ ಪುಂಡನಾಗ್ತಾನೆ. ಹೀಗೆಲ್ಲ ಮಾಡಿದಾಗ 4 ಬಿಗಿಬೇಕು. ಅವರ ಕಣ್ಣಿಗೆ ಬಿದ್ದಿದ್ದರೆ ಗತಿಯೇನು ಎಂದರು. ಅವಳು ನಗುತ್ತ, ಅವರು ಕುರುಡರಾಗಿದ್ದರು. ನಾನು ಡೈವೋರ್ಸ್ ಮಾಡ್ತಿದ್ದೆ. ಆ ಸುಂದರ ಕಣ್ಣುಗಳಿಗೆ ಮರುಳಾಗ ಇಷ್ಟು ವಿರಸವಾದರೂ ಅನುಭವಿಸುತ್ತಿರೋದು. ಅವರಿಗೂ ನನ್ನ ದೌರ್ಬಲ್ಯ ಗೊತ್ತು. ಆಟ ಆಡಿಸ್ತಾರೆ. ಈಗಲೂ ಮದುವೆಯಾಗಿ 10 ವರ್ಷ ಆದರೂ ನನ್ನ ಕೆಲವರು ಎಷ್ಟು ಆರಾಧಿಸುತ್ತಾರೆ ಎಂದರೆ ನಾನು ನಡೆದ ನೆಲ ಚುಂಬಿಸಲು ಸಹ ಸಿದ್ಧರಿದ್ದಾರೆ. ಈ ಮನುಷ್ಯ ನೋಡಿದರೆ ನನ್ನ ಏಕಾಶ್ಚಿತ್ ಅಂತ ತಿಳಿದಿದ್ದಾರೆ ಎಂದು ಸಿಕ್ಕಾಪಟ್ಟೆ ಒದರಾಡಿದಳು. ಅನಂತರ ಸಿಡುಗುಟ್ಟುತ್ತಾ ಕಾಲಪ್ಪಳಿಸಿ ಒಳನಡೆದಳು. ಬ್ಯಾಂಡೇಜ್ ಹಚ್ಚಿದ ಮೇಲೂ ಚುರುಗುಡುತ್ತಿದ್ದ ಗಾಯ ಮನಸ್ಸು ನೋವಿನಿಂದ ಹಿಂಡಿ ಹಿಪ್ಪೆಯಾಗಿತ್ತು. ತನ್ನ ಕೋಣೆಗೆ ಬಂದು ಮಲಗಿದ. ಪುಟ್ಟ ಮಗಳು ಶಮಂತ ಎಷ್ಟೋ ಹೊತ್ತಿನ ನಂತರ ಬಂದಳು. ಪಪ್ಪ ಎರಕೊಂಡು ಕೂದಲಿಗೆ ಸಾಂಬ್ರಾಣಿ ಹೊಗೆ ಹಾಕಿಕೊಂಡಿದ್ದೀನಿ, ಕೂದಲು ವಾಸನೆ ನೋಡು ಎಂದಳು. 6 ವರ್ಷದ ಹುಡುಗಿಯಾದರೂ ಬಾಬ್ ಮಾಡಿಸಿರಲಿಲ್ಲ. ಬೆನ್ನ ತುಂಬಾ ಹರಡಿದ ದಟ್ಟ ಕೂದಲು ಎತ್ತಿಕೊಂಡು ಕೂದಲು ಮೂಸಿದ ಹಣೆಯ ಮೇಲೆ ಗಾಯ ಏನು ಪಪ್ಪ? ಚಿಂಟು ಹೊಡೆದನಮ್ಮ ಎಂದ. 30 ಅಮರ ಪ್ರೇಮದ ಮಧು ಆ ಚಿಂಟುಗೆ ಕೋಲು ತಗೊಂಡು ಹೊಡಿಬೇಕು. ಮೊನ್ನೆ ಮಮ್ಮಿಗೂ ಹೇಳಿದೆ, ತಾತಂಗೆ ಮಾಡಿದಾಗಲೇ ಹೊಡಿ ಅಮ್ಮ ಎಂದು ತನ್ನ ಪುಟ್ಟ ಕೈಗಳಿಂದ ತಂದೆಯ ಕೆನ್ನೆ ಸವರಿದಳು. ಚಿಗುರುವಂತ ಆ ಎಳೆಯ ಹಸ್ತದ ಸ್ಪರ್ಶದಿಂದ ಅವನು ವಿಚಲಿತನಾದ. ಮಗಳನ್ನು ಅಪ್ಪಿಕೊಂಡ. ಅವನಿಗೆ ಹಾಯನಿಸಿತು. ನಿನ್ನ ಕಿವಿಲಿ ಸಣ್ಣ ದನಿಲಿ ಹೇಳಲಾ ಪಪ್ಪ? ಇದು ತಂದೆಗೆ ಬಹು ಪ್ರಿಯವಾದ ಕಾರ್ಯವೆಂದು ಅವಳಿಗೆ ಗೊತ್ತು. ಹೇಳು ಚಿನ್ನಿ ಎಂದ. ದೊಡ್ಡ ಬೆಕ್ಕು ಬಂದು ಹಾಲು ಕುಡಿಯಿತು. ಪಾತ್ರೆಯಲ್ಲಿ ತುಂಬಿದ ಹಾಲು ಕುಡಿಯಿತು. ಚಿಕ್ಕ ಬೆಕ್ಕು ಕಿಟಕಿಯಿಂದ ಹಾರಿ ಬಂದಿತು. ದೊಡ್ಡ ಬೆಕ್ಕ ನೋಡಿ ಹೆದರಿ ಓಡಿತು ಎಂದು ರಾಗವಾಗಿ ಹಾಡಿದಳು. ಕೋಮಲ ಸ್ವರ. ಮಗಳು ಎಂದರೆ ಪಂಚಪ್ರಾಣ ಅವನಿಗೆ. ಪಪ್ಪ ಚಾಕ್ಲೇಟ್ ತಿನ್ನಿಸಲಾ ಎಂದಳು. ತಿನ್ನಿಸಮ್ಮ ಎಂದ. ಸ್ವಲ್ಪ ಸ್ವಲ್ಪ ಆ ಚಾಕ್ಲೇಟ್ ಬಾರ್ ಕಚ್ಚಿ ಅವನಿಗೆ ತಿನ್ನಿಸತೊಡಗಿದಳು. ಏ ತುಂಟಿ, ಮನೆಯೆಲ್ಲಾ ಹುಡುಕಿದೆ, ಇಲ್ಲಿದ್ದೀಯಾ? ಟ್ಯೂಷನ್ ಮಾಸ್ಟರ್ ಬಂದಿದ್ದಾರೆ, ಹೋಗು ಎಂದು ಒಳಗಡೆ ಬಂದ ಜಯಶ್ರೀ ಗದರಿದಳು. ಪುಟ್ಟ ಚಿನ್ನಿ ಕೋಪದಿಂದ, ಚಿಂಟುಗೆ ಕೋಲು ತಗೊಂಡು ಹೊಡಿ ಮಮ್ಮಿ, ಅವನು ಮೊನ್ನೆ ತಾತನ ಹಣೆಗೆ ಕ್ಯಾಟರ್ಪಿಲ್ಲರಿಂದ ಹೊಡೆದಿದ್ದಾನೆ. ನಾನು ಪಪ್ಪಂಗೆ ಚಾಕ್ಲೇಟ್ ತಿನ್ನಿಸಿದೆ, ಕಿವಿಲಿ ಹಾಡು ಹೇಳಿದೆ ಎಂದಳು. ಪಪ್ಪನ ಉದ್ಧಾರ ಮಾಡೋಳು ನೀನೇ, ಹೋಗು ಮಾಸ್ತರ್ ಕಾದಿದ್ದಾರೆ ಎಂದು ಮಗಳನ್ನು ಗದರಿಸಿ ಹೊರಗೋಡಿಸಿದಳು. ರಾಜ್, ನನಗೆ ಏಕೋ ಈ ವಿರಸ ಸಾಕಾಗಿದೆ. ನಾನು 3 ತಿಂಗಳು ಅಮೆರಿಕಾಗೆ ಹೋಗ್ತೀನಿ. ಈ ಸಲ ಕೆಲವು ಫ್ಯಾಕ್ಸಿ ಯಂತ್ರಗಳು ಖರೀದಿಸೋದಿದೆ. ನಮ್ಮ ದೊಡ್ಡಪ್ಪನ ಮಗ ಈಗ ಅಲ್ಲೇ ಇದ್ದಾನೆ, ಅಪ್ಪಾನೂ ಇದ್ದಾರೆ ಎಂದು ಹೇಳಿದಳು. ಅವನು ಸುಮ್ಮನಿದ್ದ. 6 ತಿಂಗಳಿಂದ ಒಟ್ಟಿಗಿದ್ದೀವಿ, ಆದರೆ ಇಬ್ಬರಲ್ಲಿಯೂ ವಿರಸ ಶುರುವಾಗಿದೆ. ನಿಮ್ಮ ಉತ್ಕಟ ಪ್ರೀತಿ ಹಂಬಲಿಸಿ ಬರೀನಿ.
ನೀವು ನನ್ನ ನೆಗ್ಲೆಕ್ಟ್. ಅಮರ ಪ್ರೇಮದ ಮಧು 31 ಮಾಡಿದರೆ ಸಹಿಸಲಾರೆ. ನಾನು ಸಾಮಾನ್ಯರಿಗೆ ಸಿಗೋ ಹೆಣ್ಣಲ್ಲ, ನೀವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದಿರೋ ಅದಕ್ಕೆ ನಿಮಗೆ ಸಿಕ್ಕಿದ್ದೀನಿ ಎಂದಳು. ಅವನು ಸುಮ್ಮನಿದ್ದ. ನಾನು ಕೋಟ್ಯಾಧೀಶಳು, ನಿಮ್ಮನ್ನ ಕೇಳಿ 1% ಪಡಿಬೇಕಾ? ನಿನ್ನೆ 12 ಗಂಟೆಯವರೆಗೆ ಆ ಮಗಳನ್ನ ಆಡಿಸ್ತಾ ಇಲ್ಲೇ ಕಾಲ ಕಳೆದಿರಿ. ನಾನು ಅಲ್ಲಿ ವಿರಹಿಣಿ ಹಾಗೆ ಕಾಲ ಕಳೆದೆ. ಈಗ ನಾವು ನವದಂಪತಿಗಳಲ್ಲ, ಮಕ್ಕಳ ತಂದೆ ತಾಯಿಗಳು ಅಂತ ವೇದಾಂತ ಹೇಳಿದಿರಿ ಎಂದು ಏನೇನೋ ದೂರಿದಳು. ಒಂದೊಲ್ಲ ನಿನ್ನ ಯಾವ ಭಾವನೆಗಳಿಗೂ ನಾನು ಸ್ಪಂದಿಸಲಿಕ್ಕೆ ಆಗಲ್ಲ ಜಯ. ನಿನಗೆ ಮನಸ್ಸಿನ ತುಂಬಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಿದೆ. ನೀನು ರೂಪದಲ್ಲಿ ಅಪ್ಸರೆ, ಕೋಟ್ಯಾಧೀಶೆ. ನಿನ್ನ ಸರಿಸಮಾನ ಯಾರಿಲ್ಲ ಅಂತ ಯಾವನೋ ಒಬ್ಬ ಕೋಟ್ಯಾಧೀಶನ್ನೇ ವಿವಾಹವಾಗಿ ಅವನು ಕುಡುಕನೋ ಪರಸ್ತ್ರೀ ಲಂಪಟನೂ ಆಗಿದ್ದರೆ ನಿನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿಯಾಗಿತ್ತು. ನಾನು ಸಾತ್ವಿಕ, ನನಗಾವ ದುರಭ್ಯಾಸ ಇಲ್ಲ. ನಿನ್ನ ಶ್ರೀಮಂತಿಕೆ ನಾನೇನು ಅನುಭವಿಸಿದ್ದೀನಿ. ಒಂದು ವೇಳೆ ನಿನ್ನಂತ ಶ್ರೀಮಂತೆಯನ್ನ ನಾನು ವಿವಾಹವಾಗಿದ್ರು ನನ್ನ ಬುದ್ಧಿ ಬಲದಿಂದ ಒಳ್ಳೆ ಕೆಲಸ ಗಳಿಸಿದ್ದೆ. ಕಾರು ಬಂಗ್ಲಾ ಎಲ್ಲಾ ನನಗೆ ಸಿಗಿತ್ತು. ನಿನ್ನ ಅಪರಿಮಿತ ಶ್ರೀಮಂತಿಕೆ ಬ್ಯಾಂಕಿನ ಬ್ಯಾಲೆನ್ಸ್ಗಳಾಗಿ, ಚಿನ್ನದ ಗಟ್ಟಿಗಳಾಗಿ ಲಾಕರ್ಗಳಲ್ಲಿ ಕೂಡಿದೆಯೇ ಹೊರತು ನಾನೇನು ಅದನ್ನ ತಿಂತಿಲ್ಲ. ಪ್ರೀತಿಯನ್ನು ಶಬ್ದಕ್ಕೆ ಅರ್ಥವೇನು ಜಯ? ಗಂಡ ತನ್ನ ಸುಪೀರಿಯಾರಿಟಿ ಕಾಂಪ್ಲೆಕ್ಸಿಗೆ ನಮಸ್ಕಾರ ಹಾಕ್ತಿರಲಿಂತ ಬಯಸಿದ ಹೆಂಗಸಿಗೆ ಯಾವತ್ತೂ ಶಾಂತಿ ಸಿಗಲ್ಲ. ಇವತ್ತು ನನ್ನ ಸೌಂದರ್ಯಕ್ಕೆ ಬೆಲೆ ಇದೆ. ನಾನು ನಡೆದ ನೆಲಚುಂಬಿಸಲಿಕ್ಕೆ ಸಹ ಕೆಲವರು ಸಿದ್ಧರಿದ್ದಾರೆ ಅಂತ ಈ ನಡುವೆ ಉದ್ಗಾರ ತೆಗೀತಿ. ಒಬ್ಬ ಒಳ್ಳೆ ಮನೆತನಸ್ಥ ಗೃಹಿಣಿ ಬಾಯಲಿ ಈ ಮಾತು ಬರಬಾರದು ಎಂದ. ನಾನು ಆಡೋದೆಲ್ಲ ನಿಮಗೆ ತಪ್ಪಾಗಿ ತೋರುತ್ತೆ, ನಾನು ಮಾಡೋದೆಲ್ಲ ನಿಮಗೆ ತಪ್ಪಾಗಿ ತೋರುತ್ತೆ. ಇದಕ್ಕೆಲ್ಲ ಒಂದೇ ಮದ್ದು. ನಾನು ಮನೆ ಬಿಟ್ಟು ಹೊರಟು ಬಿಡಬೇಕು. 3 ತಿಂಗಳು ನಾನು ಇಲ್ಲದಿದ್ರೆ ನನ್ನ ಬೆಲೆ ಏನು ಅಂತ ನಿಮಗೆ ಗೊತ್ತಾಗತ್ತೆ ಎಂದಳು. ನಿನ್ನ ಬೆಲೆ ಬಹಳ ದುಬಾರಿ ಜಯ. ಆ ಬೆಲೆ ತೂಗಲಾರದೆ ಈ ಬಡಪಾಯಿ ಚಡಪಡಿಸುತ್ತಿದ್ದಾನೆ ಎಂದ. ಮೊದಲು 15 ದಿನ ಬಾಂಬೆಗೆ ಹೋಗ್ತೀನಿ, ಅಲ್ಲಿಂದ ಬಂದು 1 ವಾರ ಇದ್ದು ನಂತರ ಅಮೆರಿಕ ಎಂದಳು. 32 ಅವನು ಸುಮ್ಮನಿದ್ದ. ಅಮರ ಪ್ರೇಮದ ಮಧು ವಿಮಾನ ಪ್ರಯಾಣ, ಸ್ಟಾರ್ ಹೋಟೆಲ್ ವಾಸ, ಆ ಪಾರ್ಟಿ ಕೂಟಗಳು ಎಲ್ಲ ಅವಳಿಗೆ ಇಷ್ಟ. ಆ ಐಷಾರಾಮದ ಅನುಭೋಗವು ಬಿಡಲಾರಳು. 15-20 ದಿನಗಳು ಅವನಿಂದ ದೂರವಿದ್ದ. ನಂತರ ತಾನೇ ಹಂಬಲಿಸಿ ಫೋನ್ ಮಾಡುವಳು. ಈ ನಡುವೆ ಅವನು ಜಡವಾಗಿರುತ್ತಿದ್ದ. ಮೊದಲಿನ ಹಂಬಲವಿರಲಿಲ್ಲ. ಮುದ್ದು ಮಗಳೊಡನೆ ಆಡುವುದರಲ್ಲಿ ಅವನಿಗೆ ಮನಃಶಾಂತಿ ಸಿಗುತ್ತಿತ್ತು. ಆಗಾಗ ಮಗಳೊಡನೆ ಮೈಸೂರಿಗೂ ಹೋಗುತ್ತಿದ್ದ. ಅವಳು ಮುಂಬೈಗೆ ಹೋಗುವ ಹಿಂದಿನ ದಿನ ವಾಸಂತಿರಾವ್ ಅವರ ಪತಿ ಎಂದು ಹೇಳಿಕೊಂಡು ಒಬ್ಬಾತ ಬಂದಿದ್ದ. ಪ್ರಾಜೆಕ್ಟ್ ವಿಭಾಗದ ಆಫೀಸ್ ಸೆಕ್ಷನ್ನಿನವರ ವಿಷಯ ಅವನಿಗೆ ಗೊತ್ತಿರಲಿಲ್ಲ. ಲಿಜಿಗೆ ಹೇಳಿ ಕಳಿಸಿದ. ಲಿಜ್ ಬಂದು ವಾಸಂತಿರಾವ್ ಮೇಲೆ 100 ಬಗೆ ದೂರು ಹೇಳಿ ಕೆಲವು ವಾರ್ನಿಂಗ್ ನೋಟಿಸ್ ತೋರಿಸಿ ತಾವು ಅವಳನ್ನು ಕೆಲಸದಿಂದ ತೆಗೆದು ಹಾಕಿರುವುದನ್ನು ಸಮರ್ಥಿಸಿದಳು. ಅವನು ಮಾಲೀಕ ಎಂದು ತಿಳಿದು ಹೊರಗಿನವರು ಏನು ಸಹಾಯ ಬಯಸಿ ಬಂದರು ಅಂತವರಿಗೆ ಸಹಾಯ ಮಾಡಲು ತನಗೆ 3 ಕಾಸಿನ ಸ್ವಾತಂತ್ರ್ಯವಿಲ್ಲವೆಂದು ಮೊಟ್ಟ ಮೊದಲು ಬಾರಿ ಅವನಿಗೆ ಅರಿವಾಯಿತು. ವಾಸಂತಿರಾವ್ ಅವರ ಪತಿ ಶ್ಯಾಮರಾವ್ ಕಲ್ಲು ಕರಗುವ ರೀತಿಯಲ್ಲಿ ತನ್ನ ಸಂಸಾರ ತಾಪತ್ರಯ ಹೇಳಿಕೊಂಡ. 6 ತಿಂಗಳ ವಿತೌಟ್ ಪೇ ಲೀವ್ ಕೊಡಿ, ಇನ್ನು 6 ವರ್ಷ ಸರ್ವಿಸ್ ಇದೆ ಎಂದು ಬೇಡಿದ. ಅವನ ಪರವಾಗಿ ಜಯಶ್ರೀಯ ಬಳಿ ಮಾತಾಡಿದಾಗ, ನೀವು ಆ ವಿಷಯ ತಲೆಗೆ ಹಚ್ಚಿಕೊಳ್ಳಬೇಡಿ, ಕಂಪನಿ ಮಾಲೀಕಳು ನಾನು, ಶೈನಿ ಲಿಜಿ, ಸೋಹಿಂದ್ರ ಲಾಲ್ ಅಂತ ಹಿರಿಯ ಅಧಿಕಾರಿಗಳಿಗೆ ಯಾರನ್ನ ಕೆಲಸದಲ್ಲಿಟ್ರೋಬೇಕು, ಯಾರನ್ನ ಹೊರಗೆ ಹಾಕಬೇಕು ಗೊತ್ತಿರತ್ತೆ. ನೀವು ಒಬ್ಬ ಆಡಿಟರ್, ನಿಮ್ಮ ಕೆಲಸ ಸರಿಯಾಗಿ ನಿರ್ವಹಿಸಿ, ನಿಮ್ಮ ಅಸಿಸ್ಟೆಂಟ್ಗಳಿಂದ ಸರಿಯಾಗಿ ಕೆಲಸ ತೆಗೀರಿ, ನಮ್ಮ ವಿಭಾಗದ ತಂಟೆಗೆ ಬರಬೇಡಿ ಎಂದಳು. ನಂತರ ವ್ಯಂಗ್ಯವಾಗಿ ವಾಸಂತಿರಾವ್ ಅನ್ನು ಸುಂದರವಾದ ಹೆಸರು ಕೇಳಿ ಮರುಳಾಗಿ ಒಬ್ಬ ಸುಂದರವಾದ ತರುಣಿನ ಕಲ್ಪಿಸಿಕೊಂಡು ನೀವು ಶಿಫಾರಸ್ ಮಾಡಲಿಕ್ಕೆ ಬರಿದ್ದೀರೇನೋ? ಆದರೆ ಆಕೆ 52ರ ಮುದುಕಿ ಎಂದು ಕಟಕಿ ಆಡಿದಳು. ಪ್ರೈವೇಟ್ ಕೆಲಸದಿಂದ ರಿಟೈರ್ ಆಗಿರೋ ಆಕೆಯ ಪತಿಗೆ ಈಗ 58ರ ವಯಸ್ಸು. ಆತನಿಗೆ ಪೆನ್ಷನ್ ಇಲ್ಲ. 50,000 ರು ಕೈಲಿದೆ, ಉಳಿದದ್ದೆಲ್ಲ. ಅಮರ ಪ್ರೇಮದ ಮಧು 33 ಮೊದಲೇ ಸಾಲ ಸೋಲಕ್ಕೆ ಹೋಗಿದೆ. ಇಂಥ ದುಬಸ್ಥಿತಿಲಿ ಸಂಸಾರಕ್ಕೆ ಸಹಾಯ ಏಕೆ ಮಾಡಬಾರದು? ಮಾನವೀಯತೆ ದೃಷ್ಟಿಯಿಂದ ಕೇಳಿದೆ ಎಂದ. ಹೆಂಡತಿಯ ಮೇಲೆ ಮಾನವೀಯತೆ ತೋರಿಸಿ ಸಾಕು. ಮಗಳ ಮೇಲೆ ಅಪರಿಮಿತ ಪ್ರೀತಿ ಇದೆ, ಹೆತ್ತ ತಾಯಿ ಮೇಲೆ ಅಪರಿಮಿತ ಪ್ರೀತಿ ಇದೆ. ಕೈ ಹಿಡಿದ ಹೆಂಡತಿ ಮಾತ್ರ ಬೇಕಿಲ್ಲ ನಿಮಗೆ. ಕುರೂಪಿ ಅವಿದ್ಯಾವಂತೆಯಾದ ಒಬ್ಬ ಹುಡುಗಿ ಸಿಕ್ಕಿದ್ದರೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರೋ? ಅಪರಿಮಿತ ಚೆಲುವೆ, ಕೋಟ್ಯಾಧೀಶ, ದೊಡ್ಡ ಕಂಪನಿ ನಿರ್ವಹಿಸಿರೋ ವಿದ್ಯಾವಂತೆ ಹೆಂಡತಿ ಸಿಕ್ಕಿದರೆ ನಾನು ನಡೆದ ನೆಲಕ್ಕೆ ಹೂ ಹಾಕಿ ಆರಾಧಿಸುವರು ಎಂದಳು. ಅಂತೂ ನಿನ್ನ ಮನಸ್ಸಿಗೆ ಈ ನಡುವೆ ನನ್ನ ಪ್ರೀತಿ ತೃಪ್ತಿಯಾಗ್ತಿಲ್ಲ.
ಬೇರೆ ಯಾರದೋ ಆರಾಧನೆ ಪ್ರೀತಿ ಪ್ರೇಮಕ್ಕೆ ಹಂಬಲಿಸಿದ್ದಿ. ಬಾಂಬೆ ಮದ್ರಾಸ್ ಅಂತ ಅದಕ್ಕೆ ಸುತ್ತಾಡ್ತಾ ಅನ್ವೇಷಣೆ ಮಾಡ್ತಿ ಎಂದ. ನನ್ನ ದೌರ್ಬಲ್ಯ ಗೊತ್ತಿದೆ ನಿಮಗೆ, ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನು ನಾನು ಇಷ್ಟಪಡಲ್ಲ. ನನ್ನ ಆರಾಧಿಸಿ 100 ಜನ ಬರ್ತಾರೆ, ಆದರೆ ಯಾರನ್ನ ನೋಡಿದರೂ ನನಗೆ ಇಷ್ಟವಾಗಲ್ಲ. ನಿಜ ಹೇಳೋದಾದರೆ ಪಾತಿವ್ರತ್ಯ ಇತ್ಯಾದಿ ಭಾವನೆಗಳಿಗೆ ನಾನು ಜಾಸ್ತಿ ಬೆಲೆ ಕೊಡಲ್ಲ. ಆದರೂ ಹೊರಗಿನ ಗಂಡಸರಿಗೆ ನಾನು ಸಲಿಗೆ ಕೊಟ್ಟಿಲ್ಲ. ಒಬ್ಬ ಉದ್ಯಮಿ ಕೋಟ್ಯಾಧೀಶಳು ಅನ್ನೋ ಭಯ ಇರೋದ್ರಿಂದ ಯಾರೂ ನನ್ನ ಹತ್ತಿರ ಔಚಿತ್ಯ ಮೀರಿ ವರ್ತಿಸಲ್ಲ ಎಂದಳು. ನೀನು ಬಯಸೋ ಪ್ರೀತಿ ಎಂಥದ್ದೋ ನನಗೆ ಗೊತ್ತಿಲ್ಲ. ನಾನು ಸೋತಿದ್ದೀನಿ. ನನ್ನ ಮಕ್ಕಳ ತಾಯಿ, ಈ ಮನೆ ಗೃಹಿಣಿ, ನನ್ನ ಪತ್ನಿ, ಇಷ್ಟು ಮಾತ್ರ ತಿಳಿಯಬಲ್ಲೆ ಎಂದ. ಅವಳು ಅಸಮಾಧಾನದಿಂದ 3 ತನ್ನ ಗಂಡನ ಪತ್ನಿಯಾಗಿ ತಮ್ಮ ಮಕ್ಕಳ ತಾಯಿ ಆಗಿರೋ ಸಾಮಾನ್ಯ ಗೃಹಿಣಿಯರು ಸಾವಿರಾರು ಜನ ಇದ್ದಾರೆ. ನಾನು ಆ ಸಾಲಿಗೆ ಸೇರಿದೋಳಲ್ಲ. ನನ್ನ ವ್ಯಕ್ತಿತ್ವ ಹೈ ಲೆವೆಲ್. ನನ್ನಿಂದ ಸಾವಿರಾರು ಕುಟುಂಬಗಳು ಅನ್ನ ಕಾಣಿವೆ ಎಂದಳು. ಅವಳ ಅಪರಿಮಿತ ಅಹಂಕಾರ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಗಂಡ ತನ್ನನ್ನು ಹುಚ್ಚನಂತೆ ಆರಾಧಿಸಲಿ ಎಂಬ ಮನೋಭಾವ, ಅತೃಪ್ತಿ, ಇದೆಲ್ಲದರಿಂದ ಅವನು ಬೇಸತ್ತು ಹೋಗಿದ್ದ. ಅವನಿಗೆ ಆ ಮನೆಯಲ್ಲಿ ಶಾಂತಿ ಸಿಗುತ್ತಿದ್ದದ್ದು ಆ ಪುಟ್ಟ ಮಗುವಿನಿಂದ. ಪಪ್ಪ ಪಪ್ಪ ಎಂದು ಓಡಿ ಬಂದು ತಂದೆಯ ತೊಡೆಯೇರಿ ಏನೇನೋ ಮುದ್ದಾಗಿ ಮಾತಾಡುವ ಎಳೆಯ ಸ್ವರಕ್ಕೆ ಅವನು ಮರುಳಾಗುತ್ತಿದ್ದ. ತನ್ನ ಮನದ ಬೇಗುದಿ ಮರೆಯಲು ಆ ಮಗುವಿನ ಸ್ನೇಹ ಪರಮ ಸಂಜೀವಿನಿ. 34 ಔಷಧಿಯಾಗಿತ್ತು. ಅಮರ ಪ್ರೇಮದ ಮಧು ಹೆಂಡತಿಯ ಅಹಂಕಾರದ ಮಾತಿಗೆ ಒಮ್ಮೊಮ್ಮೆ ಉದಾಸೀನವಾಗಿದ್ದು ಬಿಡುತ್ತಿದ್ದ. ಗಂಡ ತನ್ನ ಮಗಳನ್ನು ಪ್ರೀತಿಸುತ್ತಾನೆ ಎಂಬುದು ಅವಳಿಗೆ ಅಸಹನೀಯ ವಿಷಯವಾಗಿತ್ತು. ಈ ಬಾರಿ ಹೋಗುವಾಗ ಮಗಳನ್ನು ಕರೆದುಕೊಂಡು ಹೋಗಿದ್ದಳು. ನಿನ್ನ ಕೆಲಸಗಳ ಮಧ್ಯೆ ಮಗುವಾಕೆ ಎಂದ. ಅವಳು ನಿಮ್ಮ ಮಗಳು ಮಾತ್ರವಲ್ಲ, ನನ್ನ ಮಗಳು ಹೌದು ಎಂದಿದ್ದಳು ಒರಟಾಗಿ. ಈ ದಿನ ಗಾಯಗೊಂಡ ತನ್ನ ಹಣೆ ಸವರಿ ಆ ಮಗು ಎಷ್ಟು ಮುದ್ದು ಮಾಡುತ್ತಿತ್ತೋ ಎನಿಸಿತು. ಆದರೆ ಜಗಳವಾಡುತ್ತಿದ್ದ ಆ ಸುಂದರ ಹುಡುಗಿ ತಕ್ಷಣ ಆತಂಕದಿಂದ ಸ್ಪಂದಿಸಿ ತನ್ನ ಕರ್ಚಿಫ್ ಒತ್ತಿ ಹಿಡಿದದ್ದು. ಯಾವ ಬಗೆಯ ಲಜ್ಜೆ ಭಿನ್ನಾಣ ತೋರದೆ ಹಣೆಯ ಗಾಯ ತೊಳೆದು ಬ್ಯಾಂಡೇಜ್ ಹಾಕಿದ್ದು ಅವನಿಗೆ ಆತಂಕ ಎನಿಸಿತು. ಎಷ್ಟು ಸುಂದರ ಹುಡುಗಿ, ಗ್ರಾಜುಯೇಟ್ ಇದ್ದಾಳೆ, ಶಾರ್ಟ್ ಹ್ಯಾಂಡ್ ಟೈಪ್ರೈಟಿಂಗ್ ಎಲ್ಲ ಕಲಿತಿದ್ದಾಳೆ. ತಾಯಿ ಪರವಾಗಿ ಅವಳಿಗೆ ಕೆಲಸ ಕೊಡಬಹುದು. ಆದರೆ ತನ್ನ ಕಂಪನಿಯಲ್ಲಿ ತನಗೇನು ಸ್ವಾತಂತ್ರ್ಯವಿದೆ? ಅಂತ ಸುಂದರ ಹುಡುಗಿಗೆ ತಾನು ಶಿಫಾರಸ್ ಮಾಡಿ ಕೆಲಸ ಕೊಡಿಸಲು ಹೋದರೆ ಜಯಶ್ರೀ ಉಗ್ರಕಾಳಿಯಾಗೋಳು. ಮಗಳು ಚಿನ್ನಿಯನ್ನು ತಾನು ಪ್ರೀತಿಸಿದರೆ ಅವಳಿಗೆ ಅಸಹನೆ. ಚಿಂಟುನ್ಯಾಕೆ ಪ್ರೀತಿಯಿಂದ ಹೀಗೆ ಆಡಿಸಬಾರದು, ಅವನು ನಿಮ್ಮ ಮಗನೇ ಎಂದಳು. ಚಿಂಟುಗೆ ಅಮ್ಮನೇ ಬೇಕಲ್ಲ ಎಂದು ನಕ್ಕ. ನಾನು ಮತ್ತೆ ನಿನ್ನ ಹತ್ತಿರ ಬಂದರೆ ಏನು ಸಿಗತ್ತೆ? ಮಮ್ಮಿನ ಫೀಸ್ ಮಾಡಿದರೆ ಆಸ್ತಿ ಕೋಟ್ಯಾಂತರ ರೂಪಾಯಿ ಸಿಗತ್ತೆ ಎಂದ ಚಿಂಟು. ಮಗನ ಮಾತು ಕೇಳಿ ದಿಗ್ಭ್ರಾಂತನಾದ. ಎಳೆ ಮಗುವಿನ ಮನದಲ್ಲಿ ಇಂಥ ಭಾವನೆ ಬಿತ್ತೋರು ಯಾರು ಜಯ? ಕೋಪದಿಂದ ಕೇಳಿದ. ಜಯಶ್ರೀಯು ಮಗನ ಕ್ರಾಪ್ ಮುದ್ದಿನಿಂದ ಕದರಾಡಿ, ತುಂಟ, ಯಾರೋ ನಿನಗಿದೆಲ್ಲ ಹೇಳಿದ್ದು ಎಂದಳು. ಅಜ್ಜನ ಹೇಳಿದರು. ಪಪ್ಪ ಬಡವರಂತೆ, ನೀನು ಪ್ರೀತಿಸಿ ಮದುವೆ ಆಗಿದ್ದೀಯಂತೆ. ಕಂಪನಿ ಫ್ಯಾಕ್ಟರಿ ಎಲ್ಲ ನಿನ್ನ ಹೆಸರಿನಲ್ಲಿದೆಯಂತೆ ಎಂದ. ನಿಮ್ಮ ಪಪ್ಪನಿಗೂ ತಿಂಗಳಿಗೆ 25,000 ರೂ ಸಂಬಳ ಬರತ್ತೆ ಎಂದಳು ನಗುತ್ತಾ. ಮಗನ ಮಾತು ಹೆಮ್ಮೆಯಾಗಿ ಸ್ವೀಕರಿಸಿದಳೆ ವಿನಾ ತನ್ನ ಪತಿಗೆ ಇದರಿಂದ ಅಮರ ಪ್ರೇಮದ ಮಧು 35 ನೋವಾಯಿತೆಂದು ತಿಳಿಯಲಿಲ್ಲ. ಲಲಿತಮ್ಮನ ಕೀಳು ಗುಣ ಸ್ವಭಾವ ಗೊತ್ತಿತ್ತು ಅವನಿಗೆ. ಹೆಂಡತಿಯ ಈ ಅಹಂಕಾರ, ಮಗನ ಉದ್ದಟತನ, ಲಲಿತಮ್ಮನ ಕೀಳುತನ ಎಲ್ಲದರಿಂದ ಬೇಸತ್ತ ಅವನಿಗೆ ಶಾಂತಿ ಸಿಗುತ್ತಿದ್ದದ್ದು ಆ ಪುಟ್ಟ ಮಗುವಿನಿಂದ. 1 ವಾರದಿಂದ ಆ ಮಗು ಇಲ್ಲದ್ದು ಬಣ ಬಣ ಎನ್ನಿಸಿತು. ಆ ದಿನವೆಲ್ಲ ಹೇಗೋ ಕಳೆದು ಮಾರನೆಯ ದಿನ ಪತ್ನಿ ಬಂದೊಡನೆ ಕೇಳಿದ. ಎಲ್ಲಿ ಚಿನ್ನಿ ಎಂದ. ಮುಂಬೈನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿದ್ದೀನಿ ಎಂದಳು. ಜಯ ಎಂದು ಕೋಪದಿಂದ ಚೀರಿದ ರಾಜಸಿಂಹ ಆಕಾಶಕ್ಕಿತ್ತು ಬೀಳೋ ಹಾಗೆ ಅರಚಬೇಡಿ. ಚಿಂಟು ತುಂಬಾ ದುಷ್ಟ, ಅವಳಿಗೆ ಹೊಡೆದು ಬಡಿದು ಮಾಡೋನಂತೆ ಅತ್ತೆ ಹೇಳ್ತಾನೆ ಇದ್ದರು. ಅಲ್ಲಿ ವರ್ಷಕ್ಕೆ 40,000 ರೂಪಾಯಿ ಫೀಸ್, ಫಸ್ಟ್ ಕ್ಲಾಸ್ ಊಟ ತಿಂಡಿ, ವೈದ್ಯಕೀಯ ವ್ಯವಸ್ಥೆ ಎಲ್ಲ ಇದೆ. ಅವಳಿಗೊಬ್ಬ ಪಾಲಕಿ ಇದ್ದಾರೆ. ಶಾಲೆಯಲ್ಲಿ 12 ಜನ ವಿದ್ಯಾರ್ಥಿನಿಯರು. ಇಂಗ್ಲಿಷ್, ಫ್ರೆಂಚ್, ಹಿಂದಿ 3 ಭಾಷೆ ಕಲಿಸುತ್ತಾರೆ. ನನ್ನ ಮಗಳು ಒಬ್ಬ ಇಂದಿರಾ ಗಾಂಧಿ ಆಗಬೇಕಂತ ನನ್ನ ಆಸೆ. ಇಲ್ಲಿ ನಮ್ಮಿಬ್ಬರಿಗೂ ಅವಳನ್ನ ನೋಡಿಕೊಳ್ಳಿಕ್ಕೆ ಪುರುಸುತ್ತಿಲ್ಲ. ಶಾಲೆ ತಪ್ಪಿಸುತ್ತಿದ್ದಳು. ಮಾರ್ಕ್ಸ್ ಕಾರ್ಡ್ನಲ್ಲಿ 12ನೆಯ ಬ್ಯಾಂಕ್ ಎಂದಳು. 6 ವರ್ಷದ ಮಗು ಅದು. ಫಸ್ಟ್ ಸ್ಟ್ಯಾಂಡರ್ಡ್ ಎಂದ. ಅವನ ದನಿಯಲ್ಲಿ ವ್ಯಥೆ ತುಂಬಿತ್ತು. ಗಿಡವಾದಾಗ ಬಗ್ಗದೇ ಇದ್ದದ್ದು ಮರವಾದಾಗ ಬಗ್ಗಲ್ಲ ಕಣೋ. ನಮ್ಮ ಅತಿ ಮುದ್ದು ಮಕ್ಕಳನ್ನ ಹಾಳು ಮಾಡಬಾರದು ಎಂದು ನೀತಿ ಹೇಳಿದಳು. ಅಷ್ಟು ನೀತಿ ಹೇಳೋಳು ನಿನ್ನ ಚಿಂಟುನ್ಯಾಕೆ ಅಲ್ಲಿ ಸೇರಿಸಬಾರದು? ನಿಜವಾಗಿ ತುಂಟ ಉದ್ಘಟ ಇರೋನು ಅವನು ಎಂದ. ಅವಳು ನಿರಾಶವಾಗಿ, ಸದ್ಯಕ್ಕೆ ಫಸ್ಟ್ ಬ್ಯಾಂಕ್ ಇದ್ದಾನೆ,
ಅವನು ಫಸ್ಟ್ ರ್ಯಾಂಕ್ ತಪ್ಪಿಸಿಕೊಂಡು ದಡ್ಡನಾದರೆ ಅವನನ್ನು ಎಲ್ಲಾದರೂ ಒಳ್ಳೆ ಬೋರ್ಡಿಂಗ್ ಶಾಲೆಗೆ ಹಾಕ್ತೀನಿ ಎಂದಳು. ಆ ರಾತ್ರಿ ಅವನು ತುಂಬಾ ನೀರಸವಾಗಿದ್ದ. ಅವನ ಮನಸ್ಸು ಶೂನ್ಯವಾಗಿತ್ತು. ತನ್ನ ಕಂದ, ತನ್ನ ಮಗು, ಅದು ಹೋಗಿ ಕರೆತರಬೇಕು ಎನಿಸುತ್ತಿತ್ತು. ಆದರೆ ಈ ಸಂಸಾರದಲ್ಲಿ ತಮ್ಮ ಮಾತಿಗೆ ಬೆಲೆ ಏನಿದೆ? ಎಲ್ಲ ಅವಳದೇ ಸಾಮ್ರಾಜ್ಯ, ಅವಳದೇ ತೀರ್ಪು, ಅವಳದೇ ನಿರ್ಧಾರ. ಬೆಂಕಿಯಲ್ಲಿ ಬಿದ್ದ ಹುಳದಂತೆ ಅವನು ಚಡಪಡಿಸುವ ರೀತಿ ಅವನ ಹಣೆಯ. 36 ಅಮರ ಪ್ರೇಮದ ಮಧು ಮೇಲೆ ಕೈಯಿಟ್ಟು ಅವಳು ಹೇಳಿದಳು, ಪ್ರೀತಿ ಎಂದರೆ ಏನೂಂತ ಆಗಾಗ ನೀವು ಕೇಳಿರಲ್ಲ. ಆಗಾಗ ಹೇಗೆ ಪ್ರೀತಿಸಬೇಕುಂತೀರಲ್ಲ. ನನಗಾಗಿ ಎಂದಾದರೂ ಹೀಗೆ ಹಂಬಲಿಸ್ತಿದ್ದೀರಾ? ನಾನು ನಿಮಗಾಗಿ ಚಡಪಡಿಸ್ತಾ ಶೂನ್ಯ ಹೃದಯದಿಂದ ಕಾಯ್ತೀನಿ. ಇಲ್ಲಿ ಮಗಳ ಜೊತೆ ಆಡ್ತಾ ಆರಾಮವಾಗಿದ್ದೀರಿ. ನಾನೇ ಮುದುಕಿಯಾಗಿದ್ದೀನ, ಕುರೂಪಿನ, ಅವಿದ್ಯಾವಂತಳ, ಬಡವಳ. ನನ್ನ ಕಂಡ್ರೆ ಹೇಗೆ ತಿರಸ್ಕಾರ ಮಾಡ್ತೀರಿ? ಆ ಮಗು ದೂರ ಹೋದ ಮೇಲಾದರೂ ಮಗುವಿನ ತಾಯಿ ನಿಮಗೆ ಬೇಗಾಕುತ್ತಾಳೇನೋ ಎಂದಳು. ಅವನು ನಿಟ್ಟುಸಿರಿಟ್ಟು, ನಿನ್ನ ಹೇಗೆ ಪ್ರೀತಿಸಬೇಕು ಒಂದು ಟೈಮ್ ಟೇಬಲ್ ಹಾಕಿಕೊಡು. ಕೆಲವು ನಿನಗೆ ಬೇಕಾದ ಡೈಲಾಗ್ಸ್ ಹಾಕಿಕೊಡು, ಅದನ್ನೇ ಜಪ ಮಾಡ್ತಾ ಕೂತಿದ್ದೀನಿ ಎಂದ. ಪ್ರೀತಿ ಹೇಳಿಕೊಟ್ರೆ ಬರಲ್ಲ, ಹೃದಯದಿಂದ ಮನಸ್ಸಿನಿಂದ ಬರಬೇಕು. ನೋಡಿ, ಬಾಂಬೆಯಿಂದ 8 ಲಕ್ಷ ರೂ ಕೊಟ್ಟು ಈ ವಜ್ರದ ಹಾರ ತಂದಿದ್ದೀನಿ. ನೀವು ಇದನ್ನ ನನಗೆ ಪ್ರೆಸೆಂಟ್ ಮಾಡಬೇಕು ಎಂದಳು. ಈ ಕಳ್ಳಾಟ ಏಕೆ? ನಮ್ಮ ತಾಯಿಗೆ ಎಲ್ಲಿ ಹಣ ಕೊಡ್ತೀನೋ ಅಂತ ಭದ್ರ ಮಾಡಿ. ತಿಂಗಳಿಗೆ 10,000 ನೆಕ್ಸೆಸ್ಸಿಗೆ ಕಟ್ತೀನಿ, 15,000 ನನ್ನ ಸ್ವತಂತ್ರ ಎಂದ. ಊಟ ತಿಂಡಿ ವಸತಿ ಎಲ್ಲ ಇಲ್ಲಿದೆ. ಓಡಾಡ್ಲಿಕ್ಕೆ ಕಾರು ಇದೆ. ಡ್ರೈವರ್ ಕಂಪನಿಯಿಂದ ಮನೆಯಿಂದ ಕಂಪನಿಗೆ ಕರ್ಕೊಂಡದ್ದಾನೆ. ಅಪ್ಸರೆಯಂತ ಹೆಂಡತಿ ನಾನಿದ್ದೀನಿ. ನಿಮಗೆ ದುಡ್ಡು ಏಕೆ? ಕೈಲಿ ದುಡ್ಡಿದ್ರೆ ಬೇರೆ ಹುಡುಗಿಯರ ಮೇಲೆ ಮನಸ್ಸು ಹರಿಯುತ್ತೆ. ಮನೆ ಹೆಂಡತಿಯಲ್ಲಿ ಹಲವು ದುರ್ಗುಣ ಎದ್ದು ಕಾಣುತ್ತೆ ಎಂದಳು. ಏಕೋ ನನಗೆ ಹೆಂಗಸರುಂದ್ರೆ ಜುಗುಪ್ಪೆ ಹುಟ್ಟಿದೆ. ಕೈಯಲ್ಲಿ ದುಡ್ಡಿದೆ ಅಂತ ಬರೋ ಹೆಂಗಸರನ್ನ ನಾನು ಖಂಡಿತ ಪ್ರೀತಿಸಲ್ಲ. ಹಾಗಿದ್ರೆ ಇನ್ನ 10 ವರ್ಷ ನಿಮಗೆ ದುಡ್ಡು ಕಾಸಿನ ಸ್ವತಂತ್ರ ಕೊಡಲ್ಲ. 46 ಮೇಲೆ ನೀವು ಮುದುಕರು ಅಂತ ನಾನು ಡೈವೋರ್ಸ್ ಮಾಡ್ತೀನಿ. ಆಗ ಯಾವುದಾದರೂ ಹುಡುಗಿಯ ಹಿಂದೆ ಹೋಗಿ ಎಂದಳು. ಅಂತೂ ನನ್ನ ಕೈಯಲ್ಲಿ ದುಡ್ಡಿದ್ರೆ ಹುಡುಗಿಯ ಹಿಂದೆ ಹೋಗ್ತೀನಿ ಅಂತ ನಿನ್ನ ಭಯ. ಅದಕ್ಕೆ ಒಡವೆಯ ನಾಟಕ ಆಡ್ತಿ. ನಾನೇನೋ ಅಮ್ಮನ ಮೇಲಿನ ಜಲಸಿಗೆ ಹಾಗೆ ಆಡ್ರಿ ಅನ್ಕೊಂಡೆ ಎಂದ. ಒಟ್ಟಿನಲ್ಲಿ ಈ ನೆಕ್ಸಸ್ ನಿಮ್ಮ ಕಡೆದು ಎಂದಳು. ಸರಿ, ಒಪ್ಪಿದ್ದೇನೆ ಎಂದ. 3 ದಿನ ಅವಳು ಊರಲ್ಲಿದ್ದಳು. ನಂತರ ಮುಂಬೈಗೆ ಹೊರಟಳು. ಅಲ್ಲಿಂದ ಅವಳು ಅಮೆರಿಕಾಗೆ ಹೋಗಿ ಬರುವುದು. ಅಮರ ಪ್ರೇಮದ ಮಧು 3 ತಿಂಗಳಾಗುತ್ತಿತ್ತು. 37 ನಿಮ್ಮ ಮಗಳ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮಮ್ಮ ಬಾಂಬೆಲಿ ಇರೋದಲ್ಲವಾ? ಅಣ್ಣನ ಕಂಪನಿಲಿ ಈಗ ಆನರಿ ವರ್ಕರ್. ವಾರ ಹೋಗಿ ಮಾತಾಡಿಸಿ ಬಾಳೆ ಎಂದಳು. ತಾಯಿ ಹಾಗೆ ನನ್ನ ಬದುಕು ಶಾಪದ್ದೇನೋ? ಎಷ್ಟು ಪ್ರೀತಿಸಿ ವಿವಾಹವಾದರೆ? ಇಬ್ಬರದು ತುಂಬಾ ಶ್ರೀಮಂತ ಮನೆತನವಾದರೆ ಫ್ರೆಡ್ ಅಂಡ್ ಪ್ರೆಜುಡಿಸ್ ಆಗತ್ತೆ ಅಂತ. ಶ್ರೀಮಂತಿಕೆಯಲ್ಲಿ ನನಗಿಂತ ಕಮ್ಮಿ ಇರೋರನ್ನ ಆರಿಸಿದೆ. ಆದರೆ ನಿಮ್ಮ ಅಹಂಕಾರ, ನಿರಾಸಕ್ತಿ ನೋಡಿದರೆ ನಮ್ಮ ತಂದೆ ನಮ್ಮ ತಾಯಿಗೆ ಹೀಗೆ ಮಾಡ್ತಿದ್ದದ್ದು ನೆನಪಾಗುತ್ತೆ. ಅಮ್ಮನಿಗೆ ತವರು ಮನೆ ಕಡೆಯಿಂದ ಬಂದ 10 ಲಕ್ಷ ಆಸ್ತಿ ಇತ್ತು. ಅಪ್ಪನಿಂದ ದೂರಾಗಿ ಬಾಂಬೆಲಿ ನಮ್ಮ ದೊಡ್ಡಪ್ಪನ ಕಂಪನಿಲಿ ಪಾಲುದಾರಳಾಗಿದ್ದ ಸೇರಿದಳು. ಅಮ್ಮ ಪೂರ್ತಿ ದೂರಾದ ಮೇಲೆ ಅಪ್ಪನಿಗೆ ಎಂಥ ವಸ್ತುನ್ನ ಕಳೆದುಕೊಂಡೆ ಅಂತ ಅರಿವಾಯ್ತು. ರೂಪದಲ್ಲಿ, ಶ್ರೀಮಂತಿಕೆಯಲ್ಲಿ, ಬುದ್ಧಿವಂತಿಕೆಯಲ್ಲಿ, ವಿದ್ಯೆಯಲ್ಲಿ ಅಮ್ಮನಿಗೆ ಸರಿಸಾಟಿಯಾದ ಹೆಣ್ಣು ಯಾರೂ ಇರಲಿಲ್ಲ. ಆಮೇಲೆ ಅಮ್ಮನಿಗಾಗಿ ಹಂಬಲಿಸಿ ನಿರಾಶನಾಗಿ ಡ್ರಂಕರ್ಡ್ ಆದರು. ಫಿಲಂ ಆಕ್ಟರ್ ಗುರುದತ್ ಕತೆ ಗೊತ್ತ ನಿಮಗೆ? ಗೀತಾದತ್ ಎಂಥ ಚೆಲುವೆ, ಎಂಥ ಕಂಚ. ಅಂತ ಚೆಲುವೆಯರಿಗೆ ತಮ್ಮ ಗಂಡ ತಮ್ಮನ್ನ ನೆಗ್ಲೆಕ್ಟ್ ಮಾಡಿದರೆ ಸಹಿಸ್ಲಿಕ್ಕಾಗತ್ತಾ? ಏಕಪತ್ನಿ ವ್ರತಸ್ಥನಾಗಿ ತನ್ನ ಗಂಡ ತನ್ನ ಚೆಲುವನ್ನು ಆರಾಧಿಸಲಿ ಅಂತ ಆಸೆ ಇರುತ್ತೆ. ಗಂಡನ ದ್ವಿಮುಖ ನೀತಿ ಸಹಿಸಿದ ಅಂಥ ಪ್ರತಿಭಾವಂತೆಯರು ಸಾಮಾನ್ಯ ಗೃಹಿಣಿಯ ಹಾಗೆ ಬಾಳಲಾರಳು ಎಂದು ಭಾಷಣ ಬಿಗಿದಳು. ನೀನು ರೂಪವತಿ, ವಿದ್ಯಾವಂತೆ, ಪ್ರತಿಭಾಶಾಲಿ, ಆದರೆ ನಿನ್ನ ಅತೃಪ್ತಿ, ಆರಾಧನೆ ಸಾಲದೂಂತ ಈ ಬಗೆಯ ದಾಹಕ್ಕೆ ನಾನು ಬಲಿಪಶು ಆಗ್ತಿದ್ದೀನಿ. ಪ್ರತಿ ರಾತ್ರಿ ನಾನು ವಂದಿಮಾಗದರ ಹಾಗೆ ನಿನ್ನ ಗುಣರೂಪ ಬಣ್ಣಿಸಿ ಕವನ ಹಾಡಲೇನು ಎಂದ. ಏಕೆ ಹಾಡಬಾರದು? ಅದಕ್ಕಿಂತ ಬೇರೆ ಕೆಲಸ ಏನಿದೆ ನಿಮ್ಗೆ? ಬೇರೆ ಗೃಹಸ್ಥರ ಹಾಗೆ ಸಂಸಾರದ ಚಿಂತೆ ಇದೆಯಾ? ಅಕ್ಕಿ ಬೇಳೆ ತರಬೇಕಾ? ಹಣದ ಕೊರತೆ, ಬಡತನದ ಚಿಂತೆನಾ? ಆಫೀಸಲ್ಲಿ ಮೇಲಧಿಕಾರಿ ಒತ್ತಡಾನ? ನನ್ನಂತ ಹೆಂಡತಿ ಕೈ ಹಿಡಿದದ್ದರಿಂದ ಬದುಕು ಹೂವಿನ ಹಾಸಿಗೆ ಆಗಿದೆ.
ಕ್ಯಾಡಿಲಾಕ್ ಕಾರಿನಲ್ಲಿ ಕೂತು ಆಫೀಸಿಗೆ ಹೋಗಿ ಹವಾನಿಯಂತ್ರಿತ ಕೋಣೆಯಲ್ಲಿ ಕೂತು ಮಾಲೀಕರ ಅಳಿಯ ಅಂತ ಎಲ್ಲರಿಂದ ಗೌರವ ಪಡೆದು ಸ್ವತಂತ್ರವಾಗಿ ಒಂದಿಷ್ಟು ಕೆಲಸ ಮಾಡಿ 25,000 ರೂ ಎಣಿಸುತ್ತಿದ್ದೀರಿ ಎಂದಳು. 38 ಅಮರ ಪ್ರೇಮದ ಮಧು ಸ್ವಾಭಿಮಾನಿಯಾದ ಅವನಿಗೆ ಮಡದಿಯ ಈ ಬಗೆಯ ಸತತ ದೂಷಣೆ, ಘರ್ಷಣೆ, ಬೇಸರ ಹಾಗೂ ಜುಗುಪ್ಪೆಯೊಡನೆ ಮನಸ್ಸು ಘಾಸಿಗೊಳಿಸುತ್ತಿದ್ದವು. ನನಗಿಂತ ನೀವು ಎಲ್ಲಾ ವಿಧದಲ್ಲಿ ಕಡಿಮೆ, ನಾನು ನಿಮ್ಮನ್ನು ವಿವಾಹವಾದದ್ದೇ ಒಂದು ಮಹಾಭಾಗ್ಯ ಎಂದು ಆರಾಧಿಸಿಕೊಂಡಿರಿ ಎಂಬ ಅವಳ ಹಂಗಣೆಯಿಂದ ದೂರಾಗಿ ಎಲ್ಲಾದರೂ ಹೊರಟು ಹೋಗಬೇಕೆನಿಸುತ್ತಿತ್ತು. ಆತ್ಮೀಯತೆಯೇ ಇಲ್ಲದ ಈ ದಾಂಪತ್ಯ ಜೀವನಕ್ಕೆ ಅರ್ಥವೇನು? ಇವರಪ್ಪನಂತೆ ನಾನು ಪರಸ್ತ್ರೀ ವ್ಯಾಮೋಹಿ ಅಲ್ಲ. ಪರಸ್ತ್ರೀ ಹಿಂದೆ ಸುತ್ತುತ್ತ ಪತ್ನಿಯ ಮನಕ್ಕೆ ಬೇಸರ ಹಿಡಿಸಿದ್ದೇನೆಯೇ? ಒಂದು ಕ್ಷಣ ಮನಃಶಾಂತಿ ಇಲ್ಲದೆ ವರ್ತಿಸುವ ಅವಳ ರೀತಿ ಅವನ ಬದುಕಿಗೆ ಶಾಪವಾಗಿತ್ತು. ಏನು ಕಡಿಮೆಯಾಗಿದೆ ತಮಗೆ? ಬಂಗಲೆಯಲ್ಲಿ 4 ಕಾರು, ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೂ ಕಂಪನಿ ಕಡೆಯಿಂದ ಕಾರು ಕೊಟ್ಟಿದ್ದೇವೆ. ಕಂಪನಿಯ ಒಡತಿಯಾದ ಅವಳನ್ನು ತಾನು ವಿವಾಹವಾಗಬಾರದಿತ್ತು. ತನ್ನ ಮನ ಅರಿತ ಒಂದು ಮುದ್ದಾದ ಹುಡುಗಿ ತನ್ನ ಪತ್ನಿಯಾಗಿ ತನ್ನ ಬದುಕನ್ನು ಹಿತಗೊಳಿಸಿದ್ದರೆ ಅವಳನ್ನು ರಾಣಿ ಹಾಗೆ ಇಡುವ ಸೌಲಭ್ಯ ತನಗಿತ್ತು. ಈ ಅತಿ ಸೌಂದರ್ಯದ ಪತ್ನಿ ತನ್ನ ಪಾಲಿಗೆ ಅಹಿತವಾಗಿದ್ದಾಳೆ. ಅವಳ ಅತಿ ಶ್ರೀಮಂತಿಕೆ ತನ್ನ ಬದುಕನ್ನು ಶಾಪವಾಗಿ ಕಾಡುತ್ತಿದೆ. ತನ್ನ ಕೈಯಲ್ಲಿ ಹಣ ಉಳಿದರೆ ಪರಸ್ತ್ರೀಯ ಕಡೆ ನೋಡುತ್ತೇನೇನೋ ಎಂದು ಹೆದರಿ ಒಡವೆಗಳ ರೂಪದಲ್ಲಿ ಎಲ್ಲಾ ಸೆಳೆದುಕೊಳ್ಳುತ್ತಾಳೆ. ಅದು ಪ್ರೀತಿಯ ಮೋಡಿ ಎಂದು ಭಾವಿಸಿದ್ದೆ ತಾನು, ಆದರೆ ಅದು ಪ್ರೀತಿಯ ನಾಟಕ. ನಾನು ಲಕ್ಷ ಸಂಪಾದಿಸಿದರೂ ನಾವು ಕೊಟ್ಟು ಉಡುಗೊರೆಗಳು ನನಗೆ ಅಮೂಲ್ಯ. ಪ್ರತಿ ವರ್ಷ ಬಾಂಬೆಗೆ ಹೋದಾಗ ಅಮ್ಮನಿಗೆ ಎಲ್ಲಾ ತೋರಿಸ್ತೀನಿ. ನೀನು ಪುಣ್ಯ ಮಾಡಿದ್ದಿ, ಒಳ್ಳೆ ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ ಅಂತಾರೆ ಎಂದು ಆಗೆಲ್ಲ ಮರುಳು ಮಾಡುತ್ತಿದ್ದಳು. ನಿನ್ನನ್ನು ಪ್ರೀತಿಸದೆ ನಾನು ಯಾರನ್ನು ಪ್ರೀತಿಸಬೇಕು ಎಂದ ಒಮ್ಮೆ ಆತ್ಮೀಯತೆಯಿಂದ, ಹಾಗಲ್ಲ, 1 ರೂಪಾಯಿ ಪಾಕೆಟ್ ಮನೆಗೆ ಸಹ ಉಳಿಸದೆ ಎಲ್ಲಾ ಹಣ ಕಂಪನಿ ಲಾಸಕ್ಕೆ ಕಣ್ಣೀರಲ್ಲ. ನಿಜವಾಗಿ ಅದು ತ್ಯಾಗ. ಕಾಂಜಿ ಪಿಂಜಿ ಒಡವೆ ನಾನು ಎಡಗೈಲಿಯೂ ಮುಟ್ಟಲ್ಲ. ನನ್ನ ಒಂದೊಂದು ಒಡವೆ ನಿಮ್ಮ 2 ವರ್ಷದ ಸಂಬಳ ನುಂಗಿ ಹಾಕತ್ತೆ ಎನ್ನುತ್ತಿದ್ದಳು. ಅಮರ ಪ್ರೇಮದ ಮಧು 39 ಇರಲಿ ಬಿಡು, ನನಗೆ ನನ್ನದಾದ ಖರ್ಚು ಏನಿದೆ? ವಾರ ಫ್ಯಾಮಿಲಿ ಡಾಕ್ಟರ್ ಬಾರೆ, ಕೆಮ್ಮಿದರೆ ಆಕಳಿಸಿದರೆ ಡಾಕ್ಟರ್ ಚೆಕಪ್, ಕಂಪನಿಗೆ ಹೋಗಿ ಬರಿಕೆ ಕಾರು, ಅಲ್ಲಿ ತಿಂಡಿ ತೀರ್ಥ ಕಾಫಿ ಸರಬರಾಜು, ನನ್ನದಾದ ಸಂಸಾರದ ಹೊರ ಏನಿದೆ ಎಂದು ವರ್ಷಗಳು ಉರುಳಿದ ಮೇಲೆ ಅವನಿಗೆ ಇದು ಚಿನ್ನದ ಮೇಲೆ, ಅವನಿಗೆ ಇದು ಚಿನ್ನದ ಪಂಜರ ಎನಿಸತೊಡಗಿತ್ತು. ತನ್ನ ಅಂದ ಚೆಂದ ನೋಡಿ ಅವಳು ಸಾಕಿದ ಗಂಡು ಹಕ್ಕಿ ತಾನು ಎನಿಸಿತ್ತು. ಆಗಲೇ ಅವರಲ್ಲಿ ಚಕಮಕಿ ಪ್ರಾರಂಭ ಆದದ್ದು. ಕೂದಲಿಗೆ ಹೇರ್ ಡೈ ಹಾಕಿ ಹೊಟ್ಟೆ ಬರಿದೆ, ವ್ಯಾಯಾಮ ಮಾಡೋಣ ಎಂದು ಅವಳ ಚಿತ್ರ ವಿಚಿತ್ರ ಸಲಹೆಗಳು. ಒಂದು ಏಜ್ ಕಳೆದ ಮೇಲೂ ಯೌವನ ಉಳಿಸಿಕೊಳ್ಳಲೇಬೇಕು ಅನ್ನೋ ಹಠ ಏಕೆ? ಈಗ ನಾನು 2 ಮಕ್ಕಳ ತಂದೆ, ನವಯುವಕ ಅಂತ ಲೋಕದೆದುರು ಪೋಸ್ಕೊಡಬೇಕೇನು ಎಂದ ಮಧ್ಯಮ ವರ್ಗದವರ ವೈರಾಗ್ಯದ ಆ ಮಾತು ನಾನು ಒಪ್ಪಲ್ಲ. ನೀವು ವಿವಾಹ ಆಗಿರೋದು ಕೋಟ್ಯಾಧೀಶಳಾದ ನನ್ನನ್ನು ನಿಮ್ಮ ರೂಪ ನೋಡೇ ನಾನು ಮೋಹಿಸಿದ್ದು. ಆ ರೂಪ ನೀವು ಎಂದೆಂದೂ ಉಳಿಸಿಕೊಳ್ಳಬೇಕು. ನಾನು ಹೇಳಿದ್ದಂಗೆ ನೀವು ಕೇಳಬೇಕು ಎಂದಳು. ಅವನು ಬೇಸರದಿಂದ, ನೀನು ಸಾಕಿದ ಒಂದು ಪ್ರಾಣಿ ಅಂತ ನನ್ನ ಮೇಲೆ ಅಧಿಕಾರ ಚಲಾಯಿಸಬೇಡ, ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಎಂದು ಬಿಟ್ಟ ಅವಳು ಹಠದಿಂದ. ತನ್ನ ಕಂಪನಿ ಪಾರ್ಟಿಯ ಯಾವುದೋ ಫೋಟೋ ತೋರಿಸಿ, ನೋಡಿ ಇವರು ಮುಂಬೈನ ದೊಡ್ಡ ಉದ್ಯಮಿ, ವರ್ಷಕ್ಕೆ 20 ಲಕ್ಷ ನಮ್ಮ ಕಂಪನಿ ಉತ್ಪನ್ನಗಳನ್ನ ಖರೀದಿಸ್ತಾರೆ, ಸಾರಂಗಪಾಣಿ ಅಂತ ಇವರ ಹೆಸರು, ಇವರಿಗೆ ಎಷ್ಟು ವರ್ಷ ಇರಬಹುದು ಹೇಳಿ ಎಂದಳು. ಗೊತ್ತಿಲ್ಲ ಎಂದ ನಿರಾಸಕ್ತಿಯಿಂದ. ಅವಳು ಹಠದಿಂದ, ಎಲ್ಲರ ನಿರಾಸಕ್ತಿ ನಿಮಗೆ. ಈ ನಡುವೆ ನೋಡಿ ಅವರಿಗೆ 60 ವರ್ಷ, ಬಾರಿ ಹೋಗಿ ಮುಖದ ಸುಕ್ಕುಗಳಿಗೆ ಸಹ ಚಿಕಿತ್ಸೆ ತಗೋತಾರೆ, ಫಿಗರ್ ನೋಡಿ ಮೈಂಟೈನ್ ಮಾಡಿದ್ದಾರೆ, ನೋಡಿದರೆ 35ರ ಮೇಲೆ ಹೇಳಕ್ಕಾಗಿ ಎಂದು ಏನೇನೋ ಹೇಳಿದಳು. ಸರಿ, ಅಷ್ಟೆಲ್ಲಾ ಜಾಗರೂಕತೆಯಿಂದ ಆತರೂಪು ಕುಪಾಡಿ ಇಂಚಿದ್ದ ಅವರಿಗೆ 60 ಆಗಿದೆ ಅಂತ ನಿಮಗೆಲ್ಲರಿಗೆ ಗೊತ್ತಾಗಿದೆಯಲ್ಲಿ ಉಳಿದಿದ್ದೇನು ಎಂದ. ವರ್ತನೆ ನನಗೆ ಇಲ್ಲ,